ನಮ್ಮ ದೇಹದ ಬಗ್ಗೆನೇ ನಮಗೆ ಗೊತ್ತಿಲ್ಲದ ಒಂದು ಹಳೇ ಕಾಲದ ಆತಂಕ ಇದೆ ಅಂದ್ರೆ ನಂಬ್ತೀರಾ? ಇದು ನಮ್ಮ ಶಕ್ತಿ, ನಮ್ಮ ಚೈತನ್ಯಕ್ಕೆ ಸಂಬಂಧಪಟ್ಟ ಒಂದು ಕಥೆ. ಬನ್ನಿ, ಇವತ್ತಿನ ಈ ಚರ್ಚೆಯಲ್ಲಿ ಆ ಕಥೆಯ ಆಳಕ್ಕೆ ಹೋಗಿ ಅದರ ಅಸಲಿ ಕಾರಣ ಏನು ಅಂತ ನೋಡೋಣ. ಕೆಲವೊಮ್ಮೆ ನಿಮಗೆ ಶಕ್ತಿನೇ ಇಲ್ಲ, ಪೂರ್ತಿ ಡ್ರೈನ್ ಆದ ಹಾಗೆ ಅನ್ಸುತ್ತಾ, ಯಾಕೆ ಹೀಗಾಗ್ತಿದೆ ಅಂತಾನೂ ಗೊತ್ತಾಗಲ್ಲ. ಆದರೆ ಸುಸ್ತೋ ಈ ಒಂದು ಫೀಲಿಂಗ್ ಇದೆಯಲ್ವಾ, ನಮ್ಮಲ್ಲಿ ತುಂಬಾ ಜನಕ್ಕೆ ಆಗಿರುತ್ತೆ. ಬಹುಶಃ ಈ ಒಂದು ಅನುಭವದ ಬಗ್ಗೆನೇ ಇವತ್ತು ನಾವು ಮಾತಾಡೋಕೆ ಹೊರಟಿರೋದು. ಹೌದು, ಆ ಸುಸ್ತಿನ ಭಾವನೆಗೆ ಒಂದು ಹೆಸರಿದೆ. ಅದನ್ನ ಧಾತು ಸಿಂಡ್ರೋಮ್ ಅಂತ ಕರೀತಾರೆ. ಇದನ್ನ ಕಲ್ಚರ್ ಬೌಂಡ್ ಸಿಂಡ್ರೋಮ್ ಅಂತಾನೂ ಹೇಳ್ತಾರೆ. ಅಂದ್ರೆ ಇದೊಂದು ನಿರ್ದಿಷ್ಟ ಸಂಸ್ಕೃತಿಯಲ್ಲಿರೋ ನಂಬಿಕೆಗಳ ಜೊತೆ ಗಟ್ಟಿಯಾಗಿ ಬೆಸೆದುಕೊಂಡಿದೆ. ವೀರ್ಯ ಕಳ್ಕೊಳ್ಳೋದು ಅಂದ್ರೆ ಬರೀ ಒಂದು ದೈಹಿಕ ಕ್ರಿಯೆ ಅಷ್ಟೇ ಅಲ್ಲ, ಅದು ನಮ್ಮ ಜೀವಶಕ್ತಿಯನ್ನೇ ಕಳ್ಕೊಂಡ ಹಾಗೆ ಅನ್ನೋ ನಂಬಿಕೆನೇ ಇದರ ಹಿಂದಿರೋದು. ಸರಿ, ಹಾಗಿದ್ರೆ ಈ ಭಯ ಎಲ್ಲಿಂದ ಬಂತು? ಇದರ ಹಿಸ್ಟ್ರಿ ಏನು? ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಆಯುರ್ವೇದದಲ್ಲಿ ಬರುವ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಶುಕ್ರಧಾತು ಅಂದ್ರೆ ಏನು ಅಂತ ಕೇಳ್ಕೋಬೇಕು. ನೋಡಿ, ಶುಕ್ರಧಾತು ಮತ್ತೆ ಶುಕ್ರ ಇವೆರಡಕ್ಕೂ ವ್ಯತ್ಯಾಸ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಶುಕ್ರಧಾತು ಅಂದ್ರೆ ನಮ್ಮ ಇಡೀ ದೇಹದಲ್ಲಿ ಹರಡಿರೋ ಒಂದು ಎನರ್ಜಿ, ನಮ್ಮ ಲೈಫ್ ಫೋರ್ಸ್. ಇದನ್ನ ನೋಡೋಕ್ಕಾಗಲ್ಲ. ಆದ್ರೆ ಶುಕ್ರ ಅಂದ್ರೆ ವೀರ್ಯ, ಅದು ಆ ಎನರ್ಜಿಯ ಫಿಸಿಕಲ್ ರೂಪ, ಕಣ್ಣಿಗೆ ಕಾಣೋದು. ಧಾತು ಸಿಂಡ್ರೋಮಲ್ಲಿರೋ ಭಯ ಏನಪ್ಪಾ ಅಂದ್ರೆ ಈ ಮೂಲ ಜೀವಶಕ್ತಿಯನ್ನೇ ನಾವು ಕಳೆದುಕೊಳ್ತಿದ್ದೀವಿ ಅನ್ನೋದು. ಪ್ರಾಚೀನ ಆಯುರ್ವೇದ ಗ್ರಂಥಗಳಲ್ಲಿ ಇದನ್ನ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಒಂದು ರೂಪಕ ಇದೆ ನೋಡಿ. ಶುಕ್ರಧಾತು ಅನ್ನೋದು ಕೇವಲ ಒಂದೇ ಜಾಗದಲ್ಲಿಲ್ಲ. ಕಬ್ಬಿನಲ್ಲಿ ರಸ ಹೇಗೆ ಪೂರ್ತಿ ಹರಡಿರುತ್ತೋ ಹಾಗೇ ಇದು ನಮ್ಮ ದೇಹದ ಪ್ರತಿಯೊಂದು ಭಾಗದಲ್ಲೂ ಇದೆ ಅಂತ ಈ ಸಾಲುಗಳು ಹೇಳ್ತವೆ. ಎಷ್ಟು ಅದ್ಭುತವಾದ ಹೋಲಿಕೆ ಅಲ್ವಾ? ಹಾಗಾದ್ರೆ ವೀರ್ಯ ಯಾಕೆ ಅಷ್ಟೊಂದು ಪ್ರೆಷಿಯಸ್ ಅಂತ ಪರಿಗಣಿಸ್ತಾರೆ? ಒಂದು ಲೆಕ್ಕಾಚಾರ ಇದೆ ನೋಡಿ. ನಂಬಿಕೆ ಪ್ರಕಾರ 40 ಹನಿ ರಕ್ತ ಸೇರಿದ್ರೆ ಕೇವಲ 1 ಹನಿ ವೀರ್ಯ ತಯಾರಾಗುತ್ತಂತೆ. ಯೋಚನೆ ಮಾಡಿ, ಹಾಗಾದರೆ ಅದರ ಒಂದೊಂದು ಹನಿ ಕಳ್ಕೊಳ್ಳೋದು ದೇಹಕ್ಕೆ ಎಷ್ಟು ದೊಡ್ಡ ನಷ್ಟ ಅನ್ನೋ ಭಾವನೆ ಬರುತ್ತಲ್ವಾ? ಶುಕ್ರಧಾತುವನ್ನ ಕಾಪಾಡಿಕೊಂಡ್ರೆ ಬರೀ ಫಿಸಿಕಲ್ ಹೆಲ್ತ್ ಅಷ್ಟೇ ಅಲ್ಲ, ಧೈರ್ಯ, ಶಕ್ತಿ, ಮನಸ್ಸಿಗೆ ಉಲ್ಲಾಸ ಎಲ್ಲ ಗುಣಗಳು ಹೆಚ್ಚಾಗತ್ತೆ ಅಂತ ನಂಬಲಾಗತ್ತೆ. ಹಾಗಾಗಿ ಇದನ್ನ ನೇರವಾಗಿ ಪುರುಷತ್ವ ಮತ್ತೆ ಪವರ್ ಜೊತೆ ಲಿಂಕ್ ಮಾಡಲಾಗತ್ತೆ. ಸರಿ, ಈ ತರಹದ ಭಯ ಬರೀ ಭಾರತ್ಗೆ ಮಾತ್ರ ಸೀಮಿತನಾ? ಖಂಡಿತ ಇಲ್ಲ. ಪ್ರಪಂಚದ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಾಲದಲ್ಲಿ ಇದೇ ತರಹದ ಆತಂಕಗಳು ಹೇಗೆಲ್ಲ ಇದ್ದು ಅಂತ ಒಂದು ಸಣ್ಣ ಲುಕ್ ಹಾಕೋಣ ಬನ್ನಿ. ಪ್ರಾಚೀನ ಗ್ರೀಸ್ನ ತತ್ವಜ್ಞಾನಿ ಪೈಥಾಗರಸ್ ಕೂಡ ಇದೇ ಮಾತು ಹೇಳಿದ್ರು. ವೀರ್ಯ ಕಳೆದುಕೊಂಡ್ರೆ ಪುರುಷನ ಶಕ್ತಿ ಕಮ್ಮಿಯಾಗುತ್ತೆ ಅಂತ. ಆಮೇಲೆ ಚೀನಾದ ಟಾವೋಯಿಸ್ಟ್ ಸಂಪ್ರದಾಯದಲ್ಲೂ ಸ್ಖಲನ ಅಂದ್ರೆ ಜೀವಶಕ್ತಿಯ ನಷ್ಟ ಅಂತಾನೆ ಪರಿಗಣಿಸಿದ್ರು. ಇನ್ನು 19ನೇ ಶತಮಾನದ ಯುರೋಪ್ನಲ್ಲಂತೂ ಹಸ್ತಮೈಥುನ ಪುರುಷರನ್ನ ದುರ್ಬಲ ಮಾಡುತ್ತೆ, ದೇಶಕ್ಕೆ ಹಾನಿ ಅಂತ ದೊಡ್ಡ ಪ್ಯಾನಿಕ್ ಆಗಿತ್ತು. ಕೊನೆಗೆ ಫೇಮಸ್ ಸೈಕಾಲಜಿಸ್ಟ್ ಸಿಗ್ಮಂಡ್ ಫ್ರೈಡ್ ಕೂಡ ಈ ಶಕ್ತಿಯನ್ನ ವೇಸ್ಟ್ ಮಾಡಿದ್ರೆ ಅದನ್ನ ಬೇರೆ ಒಳ್ಳೆ ಕೆಲಸಗಳಿಗೆ ಬಳಸೋಕಾಗಲ್ಲ ಅಂತ ಹೇಳಿದ್ರು. ಸೊ ಇದು ಒಂದು ಗ್ಲೋಬಲ್ ಫಿಯರ್ ಅಂತಾನೆ ಹೇಳ್ಬೋದು. ಸರಿ, ಇತಿಹಾಸವನ್ನೆಲ್ಲ ಬಿಟ್ಟು ಈಗ ಸೀದಾ ಇವತ್ತಿನ ದಿನಕ್ಕೆ ಬರೋಣ. ಈ ಹಳೇ ನಂಬಿಕೆಗಳು ನಮ್ಮ ಇಂಟರ್ನೆಟ್ ಯುಗದಲ್ಲಿ ಯಾವ ರೀತಿ ಹೊಸ ಅವತಾರ ಎತ್ತಿವೆ ಅಂತ ನೋಡೋಣ. ಧಾತು ಸಿಂಡ್ರೋಮ್ನಿಂದ ಬಳಲುವವರು ನಿಜವಾಗ್ಲೂ ಏನೆಲ್ಲ ಅನುಭವಿಸ್ತಾರೆ ಗೊತ್ತಾ? ಸದಾ ಆತಂಕ, ಆರೋಗ್ಯದ ಬಗ್ಗೆನೇ ಯೋಚನೆ ಮಾಡೋದು, ಮೈಕೈ ನೋವು, ಸುಸ್ತು, ಯಾವುದ್ರ ಮೇಲೂ ಗಮನ ಕೊಡಕ್ಕಾಗಲ್ಲ, ಮನಸ್ಸು ಸದಾ ಖಿನ್ನತೆಯಲ್ಲೇ ಇರುತ್ತೆ. ಜೊತೆಗೆ ಶೀಘ್ರ ಸ್ಖಲನದಂತಹ ಲೈಂಗಿಕ ಸಮಸ್ಯೆಗಳು ಕಾಡಬಹುದು. ಇದು ಬರೀ ಒಂದು ನಂಬಿಕೆಯಲ್ಲ, ಬದಲಾಗಿ ನಿಜವಾದ ಕಷ್ಟ. ಇದೇ ಐಡಿಯಾ ಇದೆಯಲ್ವಾ, ವೀರ್ಯವನ್ನ ಉಳಿಸ್ಕೊಂಡ್ರೆ ಶಕ್ತಿ ಹೆಚ್ಚುತ್ತೆ ಅನ್ನೋದು. ಇದು ಈಗ ಆನ್ಲೈನ್ನಲ್ಲಿ ಹೊಸ ಜೀವ ಪಡ್ಕೊಂಡಿದೆ. ಹಲವಾರು ಆನ್ಲೈನ್ ಕಮ್ಯುನಿಟಿಗಳಲ್ಲಿ ಈ ಬಗ್ಗೆ ದೊಡ್ಡ ಚರ್ಚೆನೇ ನಡೀತಿದೆ. ಆಯುರ್ವೇದದಲ್ಲಿ ಶಕ್ತಿ ಮತ್ತೆ ಧೈರ್ಯಕ್ಕಾಗಿ ಇದನ್ನ ಮಾಡ್ತಾರೆ. ಫ್ರಾಯ್ಡ್ ಆ ಎನರ್ಜಿಯನ್ನ ಕ್ರಿಯೇಟಿವ್ ಕೆಲಸಗಳಿಗೆ ಬಳಸಿ ಅಂತ ಹೇಳಿದ್ರು. ಇವತ್ತಿನ ನೋ ಫ್ಯಾಪ್ ತರದ ಆನ್ಲೈನ್ ಮೂವ್ಮೆಂಟ್ಸ್ ಇದೇ ಕಾನ್ಸೆಪ್ಟ್ನ ಸೂಪರ್ ಪವರ್ಸ್ ಅಂತ ಹೊಸದಾಗಿ ಪ್ಯಾಕೇಜ್ ಮಾಡಿ ಹೇಳ್ತಿವೆ. ಅಂದ್ರೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಫೋಕಸ್ ಚೆನ್ನಾಗಿರುತ್ತೆ, ಲೈಫ್ನಲ್ಲಿ ಸಕ್ಸಸ್ ಸಿಗುತ್ತೆ ಅಂತ. ನೋಡಿ, ಐಡಿಯಾ ಒಂದೇ, ಆದರೆ ಅದನ್ನ ಹೇಳೋ ರೀತಿ ಕಾಲಕ್ಕೆ ತಕ್ಕಂತೆ ಬದಲಾಗಿದೆ. ಈ ನಂಬಿಕೆ ನಮ್ಮ ಪಾಪ್ ಕಲ್ಚರ್ನಲ್ಲೂ ಹೇಗೆ ಬಂದಿದೆ ಅನ್ನೋಕೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಅಂದ್ರೆ 1964ನ ಡಾಕ್ಟರ್ ಸ್ಟ್ರೇಂಜ್ ಲವ್ ಸಿನಿಮಾ. ಅದರಲ್ಲಿ ಬರೋ ಈ ಡೈಲಾಗ್ ನೋಡಿ. ವೀರ್ಯಧಾರಣೆಯನ್ನ ಪುರುಷ ಶಕ್ತಿಯೋ ಜೊತೆ ಹೇಗೆಲ್ಲ ಲಿಂಕ್ ಮಾಡ್ತಾರೆ ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಇದು ಬರೀ ಮೆಡಿಕಲ್ ಟಾಪಿಕ್ ಅಲ್ಲ. ಸರಿ, ಇಷ್ಟೆಲ್ಲ ಮಾತಾಡಿದ್ವಿ, ಆದರೆ ಇದರಿಂದ ನಾವು ಏನು ತಿಳ್ಕೋಬೇಕು? ಇದರ ಇಂಪಾರ್ಟೆನ್ಸ್ ಏನು? ಮುಖ್ಯವಾಗಿ ನಮ್ಮ ಸಂಸ್ಕೃತಿಯ ನಂಬಿಕೆಗಳು ನಮ್ಮ ಆರೋಗ್ಯದ ಮೇಲೆ ಎಷ್ಟು ದೊಡ್ಡ ಪ್ರಭಾವ ಬೀರ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ನಾವು ಅರ್ಥ ಮಾಡ್ಕೋಬೇಕಾದ ಮುಖ್ಯವಾದ ಪಾಯಿಂಟ್ ಏನಂದ್ರೆ,
ನಾವು ನಂಬೋ ವಿಷಯಗಳು ಬರೀ ತಲೆಯಲ್ಲಿರೋ ಐಡಿಯಾಗಳಲ್ಲ, ಅವು ನಮ್ಮ ದೇಹದ ಮೇಲೆ, ನಮ್ಮ ಆರೋಗ್ಯದ ಮೇಲೆ ನೇರವಾದ ಪರಿಣಾಮ ಬೀರ್ಬಲ್ಲವು. ಧಾತು ಸಿಂಡ್ರೋಮ್ ಇದಕ್ಕೊಂದು ಪರ್ಫೆಕ್ಟ್ ಉದಾಹರಣೆ. ಆದ್ರೆ ಬೇಸರದ ಸಂಗತಿ ಅಂದ್ರೆ, ಈ ಸಮಸ್ಯೆಯಿಂದ ಬಳಲುವವರಿಗೆ ಸಹಾಯ ಸಿಗೋದು ತುಂಬಾ ಕಷ್ಟ. ಸಮಾಜದಲ್ಲಿ ಇದರ ಬಗ್ಗೆ ಮಾತಾಡಕ್ಕೆ ನಾಚಿಕೆ, ಮುಜುಗರ, ಸರಿಯಾದ ಮಾಹಿತಿ ಇಲ್ಲದಿರೋದ್ರಿಂದ ಅವರು ಡಾಕ್ಟರ್ ಹತ್ರ ಹೋಗೋಕ್ಕೂ ಹಿಂಜರಿತಾರೆ. ಹಾಗಾಗಿ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಈ ವಿಷಯವನ್ನ ತುಂಬ ಸೂಕ್ಷ್ಮವಾಗಿ ಅವರ ನಂಬಿಕೆಗಳನ್ನ ಗೌರವಿಸಿ ನಿಭಾಯಿಸೋದು ಬಹಳ ಮುಖ್ಯ. ಈ ಚರ್ಚೆಯ ಕೊನೆಯಲ್ಲಿ ನಾವೆಲ್ಲರೂ ನಮ್ಗೆ ನಾವೇ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ: ನಮ್ಮ ಆರೋಗ್ಯದ ಬಗ್ಗೆ, ನಮ್ಮ ದೇಹದ ಬಗ್ಗೆ ನಮಗಿರೋ ಎಷ್ಟೋ ನಂಬಿಕೆಗಳು ನಮ್ಮ ಸಂಸ್ಕೃತಿಯಿಂದ ಬಂದಿರ್ಬೋದು, ಅವು ನಮ್ಗೆ ಗೊತ್ತಿಲ್ಲದಾಗೆ ನಮ್ಮ ಮೇಲೆ ಪ್ರಭಾವ ಬೀರ್ತಿರ್ಬೋದು. ಅಂತ ಯಾವ ನಂಬಿಕೆಗಳು ನಮಗೆ ಒಳ್ಳೇದು ಮಾಡ್ತಿವೆ, ಯಾವು ನಮ್ಮನ್ನ ಹಿಂದೆಳೆಯೋತಿವೆ ಅಂತ ನಾವೆಂದಾದ್ರೂ ಯೋಚಿಸಿದೀವಾ?